Hello friends, Namaste. I, Ravindra Sharma TV, Associate Professor in the subject of History, working at Government First Grade Women's College, Tumkur, now going to present a video on Morarji Desai. Morarji Desai from 29th February 1896 to 10th April 1995. 29th February 1896, his birth date, and on 10th April 1995, he passed away. Was an Indian independence activist and the sixth Prime Minister of India from March 24, 1977 to July 15, 1979. He was the only Indian to receive the highest civilian awards from both India and Pakistan, the Bharat Ratna and Nishan-e-Pakistan. At 81 years, he was the oldest elected Prime Minister of India. He was the first non-Congress Prime Minister of India also. He was the first Prime Minister of India to resign from office also. Well, Morarji Desai ಅವರು 1896 ಫೆಬ್ರವರಿ 29ನೇ ತಾರೀಕು ಅವರು ಜನಿಸಿದ್ದು. 1995ನೇ ವರ್ಷದ ಏಪ್ರಿಲ್ ತಿಂಗಳ 10ನೇ ತಾರೀಕು ಅವರು ಮರಣವನ್ನ ಹೊಂದಿದ್ದು. ಮತ್ತೊಮ್ಮೆ ಗಮನಿಸೋಣ. 1896 ಫೆಬ್ರವರಿ 29 ಜನನ, ಅವರ ಅಂತ್ಯವಾದದ್ದು 1995ರ ಏಪ್ರಿಲ್ ತಿಂಗಳ 10ನೇ ತಾರೀಕು. ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದನ್ನ, ಹಾಗೇನೆ ಭಾರತದ 6ನೇ ಪ್ರಧಾನಮಂತ್ರಿಯಾಗಿ 1977ರ ಮಾರ್ಚ್ 24ನೇ ತಾರೀಕಿಂದ 1979ರ ಜುಲೈ ತಿಂಗಳ 15ನೇ ತಾರೀಕಿನವರೆಗೆ ಕಾರ್ಯನಿರ್ವಹಿಸಿದಂತಹ ಅಂಶವನ್ನು ಸಹ ಗಮನಿಸಬಹುದು. ಜೊತೆನಲ್ಲೇ ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳ ಅತ್ಯುನ್ನತ ನಾಗರಿಕ ಪುರಸ್ಕಾರವನ್ನು ಗಳಿಸಿದ್ದು. ಭಾರತದ ಭಾರತ ರತ್ನ ಪ್ರಶಸ್ತಿ ಮತ್ತೆ ಪಾಕಿಸ್ತಾನದ ನಿಶಾನ್-ಇ-ಪಾಕಿಸ್ತಾನ್ ಗೌರವ ಎರಡನ್ನೂ ಪಡೆದಂತಹ ಏಕಮಾತ್ರ ವ್ಯಕ್ತಿ ಮೊರಾರ್ಜಿ ದೇಸಾಯಿ ಅವರು. ಹಾಗೆಯೇ ನಾವು ಗಮನಿಸಬಹುದು ಅವರ ಹೆಚ್ಚುಗಾರಿಕೆ. ಅತಿ ಹಿರಿಯ ವಯಸ್ಸಿನಲ್ಲಿ ಭಾರತದ ಪ್ರಧಾನಮಂತ್ರಿಯಾದವರು ಅವರು. ಭಾರತದ ಪ್ರಧಾನಮಂತ್ರಿಯಾದಾಗ ಅವರ ವಯಸ್ಸು 81 ವರ್ಷ ಇದ್ದಿದ್ದನ್ನು ಗಮನಿಸಬಹುದು. ಹಾಗೇನೆ ಭಾರತದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಸಹ ಹೌದು. ಜೊತೆನಲ್ಲೇ ಪ್ರಧಾನಿಯಾಗಿದ್ದ ಕಾಲದಲ್ಲೇ ಬಹುಮತವನ್ನ ಕಳ್ಕೊಂಡು ರಾಜೀನಾಮೆಯನ್ನು ಸಲ್ಲಿಸಿದಂತಹ ಪ್ರಥಮ ಪ್ರಧಾನಮಂತ್ರಿ ಸಹ, ಪ್ರಧಾನಮಂತ್ರಿಯ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದಂತಹ ಪ್ರಥಮ ವ್ಯಕ್ತಿ ಸಹ ಮೊರಾರ್ಜಿ ದೇಸಾಯಿ ಅವರು ಅನ್ನೋದನ್ನ ಗಮನಿಸಬಹುದು. Early life. Morarji Desai was born into an Anavil Brahmin family in Bhadeli, Valsad, Gujarat on 29 February 1896. His parents were Ranchodji Desai, a teacher, and Wajia Ben Desai. His father, unable to face financial problems, committed suicide by jumping into the well. After his father's death, at the age of 15, Morarji Desai married Gujra Ben, a 11 years girl, in 1911 and had a son, Kanti Desai. Passing his matriculation from Bulsar, he went to Wilson College in Bombay and graduated in 1912. He joined the civil service as deputy collector in the Bombay presidency in 1918 and served for a period of 12 years. Later, he left the service in 1930. ನೋಡಿ, ಮೊರಾರ್ಜಿ ದೇಸಾಯಿ ಅವರು ಹುಟ್ಟಿದ್ದು ಅನಾವಿಲ್ ಬ್ರಾಹ್ಮಿನ್ ಕುಟುಂಬದಲ್ಲಿ. ಗುಜರಾತ್ನ ವಲ್ಸಾಡ್ ಜಿಲ್ಲೆನಲ್ಲಿ ಬರ್ತಕ್ಕಂತಹ ಭಡೇಲಿ ಅಂತಕ್ಕಂತಹ ಸಣ್ಣ ಹಳ್ಳಿನಲ್ಲಿ ಅವರು ಹುಟ್ಟಿದ್ದು. ವಿಶೇಷವಾದಂತಹ ದಿನ ಹುಟ್ಟಿದ್ದು 1896ನೇ ವರ್ಷದ ಅಧಿಕ ವರ್ಷದ ಫೆಬ್ರವರಿ ತಿಂಗಳ 29ನೇ ತಾರೀಕು. ಹಾಗಾಗಿ ಅವರ ಒಂದು ಬರ್ತ್ ಡೇಟ್ ಅಂತಕ್ಕಂಥದ್ದು 4 ವರ್ಷಗಳಿಗೆ ಒಮ್ಮೆ ಬರ್ತಾ ಇದ್ದಿದ್ದನ್ನ ನಾವು ಕಾಣ್ತೀವಿ. ಅವರ ತಂದೆ ತಾಯಿಗಳು ಯಾರು ಅಂತ ಗಮನಿಸೋದಕ್ಕೆ ಹೋದ್ರೆ, ರಣಛೋಡ್ಜಿ ದೇಸಾಯಿ ಮೊರಾರ್ಜಿ ದೇಸಾಯಿ ಅವರ ತಂದೆ, ಹಾಗೇನೆ ವಾಜಿಯಾ ಬೆನ್ ಅಂತಕ್ಕಂಥವ್ರು ಮೊರಾರ್ಜಿ ದೇಸಾಯಿ ಅವರ ತಾಯಿ. ತಂದೆ ರಣಛೋಡ್ಜಿ ದೇಸಾಯಿ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ರು. ಮುಂದೆ
ಅಪಾರವಾದಂತಹ ಹಣಕಾಸಿನ ತೊಂದರೆಗಳಿಗೆ ಸಿಲುಕೊಂಡು ಅವರು ಬಾವಿಗೆ ಹಾರಿ ಆತ್ಮಹತ್ಯೆಯನ್ನು ಸಹ ಮಾಡಿಕೊಂಡ್ರು ರಣಛೋಡ್ಜಿ ದೇಸಾಯಿ. ತಮ್ಮ ತಂದೆಯ ಸಾವಿನ ಬಳಿಕ ತಮ್ಮ 15ನೇ ವರ್ಷ ವಯಸ್ಸಿನಲ್ಲಿ ಮೊರಾರ್ಜಿ ದೇಸಾಯಿ ಅವರು 11 ವರ್ಷದ ಬಾಲಕಿ ಗುಜರಾಬೆನ್ ಅವರನ್ನ ವಿವಾಹವಾದರು 1911ನೇ ವರ್ಷದಲ್ಲಿ. ಮತ್ತೆ ಅವ್ರಿಗೆ ಒಬ್ಬ ಮಗ ಸಹ ಜನಿಸಿದ, ಕಾಂತಿ ದೇಸಾಯಿ ಅಂತ ಹೇಳಿ. ತಮ್ಮ ಮೆಟ್ರಿಕ್ಯುಲೇಷನ್ ಪದವಿ ಪರೀಕ್ಷೆಯನ್ನ ಅಂದ್ರೆ 10ನೇ ತರಗತಿ ಪರೀಕ್ಷೆಯನ್ನ ಬಲ್ಸಾರ್ನಲ್ಲಿ ಮುಗಿಸಿದ ಬಳಿಕ ಮೊರಾರ್ಜಿ ದೇಸಾಯಿ ಅವರು ಬಾಂಬೆಯ ವಿಲ್ಸನ್ ಕಾಲೇಜ್ನಲ್ಲಿ ಸೇರ್ಪಡೆಯನ್ನ ಹೊಂದಿ 1912ನೇ ವರ್ಷದಲ್ಲಿ ಅವರು ಪದವಿಯನ್ನು ಸಹ ಪಡ್ಕೊಂಡ್ರು. ಅದಾದ ಬಳಿಕ ಅವರು ಭಾರತೀಯ ನಾಗರಿಕ ಸೇವೆಯಲ್ಲಿ ಸೇರ್ಪಡೆಯನ್ನ ಹೊಂದಿ ಮುಂಬೈ ಪ್ರಾಂತ್ಯದಲ್ಲಿ ಡೆಪ್ಯೂಟಿ ಕಲೆಕ್ಟರ್ ಆಗಿ ಅಧಿಕಾರ ನಡೆಸಿದ್ರು. 1918ರಿಂದ 1930ರವರೆಗೆ 12 ವರ್ಷಗಳ ಕಾಲ ಅವರು ಸರ್ಕಾರಿ ಸೇವೆಯನ್ನು ಸಲ್ಲಿಸಿ 1930ರಲ್ಲಿ ತಮ್ಮ ಸರ್ಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದನ್ನ ಕಾಣ್ತೀವಿ. Desai joined the civil disobedience movement in 1930. He spent many years in jail during the freedom struggle. From 1937 to 39, Desai served as the revenue minister and home minister of the Bombay presidency. He was again imprisoned for his participation in Quit India movement from 1941 to 45. He was elected as Chief Minister of Bombay State in 1952. Morarji served in that position till the reorganization of the states in 1956. ನೋಡಿ, ಮೊರಾರ್ಜಿ ದೇಸಾಯಿ ಅವರು ತಮ್ಮ ಸರ್ಕಾರಿ ನೌಕರಿಗೆ ರಾಜೀನಾಮೆಯನ್ನು ಕೊಟ್ಟ ಬಳಿಕ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದರು. ಅದರಲ್ಲೂ ಗಾಂಧೀಜಿಯವರು ಆ ಹಂತದಲ್ಲಿ ಏರ್ಪಡಿಸಿದಂತಹ ಸವಿನಯ ಕಾನೂನು ಭಂಗ ಚಳುವಳಿಯಲ್ಲಿ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿ ಹಲವಾರು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಸಹ ಅವರು ಅನುಭವಿಸಿದ್ದನ್ನ ಕಾಣಬಹುದು. ಮುಂದೆ 1935ರ ಭಾರತೀಯ ಸರ್ಕಾರದ ಕಾಯ್ದೆಯ ಪ್ರಕಾರ ಪ್ರಾಂತ್ಯಗಳಲ್ಲಿ ಚುನಾವಣೆ ನಡೆದು ಬೊಂಬಾಯಿ ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲವನ್ನ ರಚನೆ ಮಾಡಿದಾಗ 1937ರಿಂದ 39ರವರೆಗೆ ಮೊರಾರ್ಜಿ ದೇಸಾಯಿ ಅವರು ಕಂದಾಯ ಮತ್ತು ಗೃಹ ಇಲಾಖೆಯ ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು. ಹಾಗೇನೆ ಕ್ವಿಟ್ ಇಂಡಿಯಾ ಚಳುವಳಿಯ ಕಾಲದಲ್ಲಿ ಮತ್ತೊಮ್ಮೆ ಅವರು ಜೈಲುವಾಸ ಅನುಭವಿಸಬೇಕಾಯಿತು 1941ರಿಂದ 1945ನೇ ವರ್ಷದವರೆಗೆ. 1947ರಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಗಳಿಸಿದ ಬಳಿಕ ಮೊರಾರ್ಜಿ ದೇಸಾಯಿ ಅವರು ಬೊಂಬಾಯಿ ಪ್ರಾಂತ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡ್ರು. 1952ರಿಂದ 56ನೇ ವರ್ಷದವರೆಗೆ ಅವರು ಬೊಂಬಾಯಿ ಪ್ರಾಂತ್ಯದ ಮುಖ್ಯಮಂತ್ರಿಗಳು. 1956ರಲ್ಲಿ ರಾಜ್ಯಗಳ ಪುನರ್ ವಿಂಗಡಣೆಯಾದ ಬಳಿಕ ಅವರು ಅಧಿಕಾರವನ್ನು ಕಳ್ಕೊಂಡು ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿ ನೇಮಕ ಹೊಂದಿದ್ದನ್ನ ಕಾಣಬಹುದು. In 1956, he entered central government as minister and resigned in 1963. He was a candidate for the prime ministership in 1964 and again in 1966. Lal Bahadur Shastri surpassed Desai for the position of prime minister after Nehru's death in 1964. After Shastri's death in 1966, he contested for prime minister position. Desai obtained 169 votes and lost to Indira Gandhi, who garnered 351 votes. ನೋಡಿ, 1956ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಕೇಂದ್ರ ಸರ್ಕಾರದ ಮಂತ್ರಿಗಳಾದರು. ಆದರೆ 1963ರಲ್ಲಿ ಭಿನ್ನಾಭಿಪ್ರಾಯದಿಂದಾಗಿ ಅವರು ರಾಜೀನಾಮೆಯನ್ನು ಕೊಟ್ಟರು. 2 ಬಾರಿ ಪ್ರಧಾನಮಂತ್ರಿಯ ಒಂದು ರೇಸ್ ನಲ್ಲಿ ಇದ್ರು ಮೊರಾರ್ಜಿ ದೇಸಾಯಿ ಅವರು. ಮೊದಲನೇದು ಪ್ರಧಾನಮಂತ್ರಿ ನೆಹರು ಅವರು ಮರಣ ಹೊಂದಿದಾಗ, ಅಂದ್ರೆ 1964ರಲ್ಲಿ. ಆದ್ರೆ ಆ ಹಂತದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ ಮೊರಾರ್ಜಿ ದೇಸಾಯಿ ಅವರಿಗೆ ನಿರಾಸೆಯಾಯಿತು. 2ನೇ ಬಾರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1966ರಲ್ಲಿ ಮರಣ ಹೊಂದಿದಾಗ ಮತ್ತೊಮ್ಮೆ ಮೊರಾರ್ಜಿ ದೇಸಾಯಿ ಅವರ ಪ್ರಧಾನಮಂತ್ರಿಯ ಕನಸು ಚಿಗುರಿತು. ಅವರು ವರ್ಚುಯಲಿ ಆ ಹಂತದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ರು. ಪಕ್ಷೀಯ ಚುನಾವಣೆ, ಪಕ್ಷದ ಒಳಗೆ ಚುನಾವಣೆ ಅದು. ಪ್ರಧಾನಮಂತ್ರಿಯ ಹುದ್ದೆಗಾಗಿ ಮೊರಾರ್ಜಿ ದೇಸಾಯಿ ಮತ್ತು ಇಂದಿರಾ ಗಾಂಧಿ ಅವರ ನಡುವೆ ಟಗ್ ಆಫ್ ವಾರ್ ನಡೆದದ್ದು.
ಇಂದಿರಾ ಗಾಂಧಿ ಅವರು 351 ಮತಗಳನ್ನು ಪಡೆದು 169 ಮತಗಳನ್ನು ಪಡೆದಂತಹ ಮೊರಾರ್ಜಿ ದೇಸಾಯಿ ಅವರನ್ನ ಸೋಲಿಸಿದ್ರು. ಹಾಗಾಗಿ ಮೊರಾರ್ಜಿ ದೇಸಾಯಿ 2ನೇ ಬಾರಿ ಸಹ ಪ್ರಧಾನಮಂತ್ರಿ ಆಗ್ತಕ್ಕಂತಹ ಅವಕಾಶದಿಂದ ವಂಚಿತರಾದರು. Break away from Congress in 1969. Desai returned to Indira's cabinet in 1967 as finance minister and deputy prime minister. He opposed the nationalization of banks and resigned in 1969. In 1969, Congress party split into two. Indira Gandhi formed the Congress or later became Congress I party. Desai and the rest formed Congress O party. But in the general elections of 1971, the Congress O, that is Indira-led Congress party, that is Morarji Desai-led Congress party was drubbed away to Indira Gandhi's popularity. In the Radnarayan case, Indira Gandhi was convicted in June 1975. Desai joined Jayaprakash Narayan and Raj Narayan in organizing mass protests. Indira Gandhi declared emergency and had all the opposition leaders, including Morarji Desai, arrested. He was in prison from June 1975 to January 1977. ನೋಡಿ, ಇಂದಿರಾ ಗಾಂಧಿಯವರ ವಿರುದ್ಧವಾಗಿಯೇ ಚುನಾವಣೆಗೆ ನಿಂತು ಪ್ರಧಾನಮಂತ್ರಿಯ ಸ್ಥಾನ ಗಳಿಸಲಾರದಲೇ ಹೋದ್ರಿಂದ ಮೊರಾರ್ಜಿ ದೇಸಾಯಿ ಅವರು ಸ್ವಲ್ಪ ಮಟ್ಟಿಗೆ ಮುನಿಸ್ಕೊಂಡಿದ್ರು. ಆದರೆ 1967ನೇ ವರ್ಷದಲ್ಲಿ ಇಂದಿರಾ ಗಾಂಧಿಯವರು ಮೊರಾರ್ಜಿ ದೇಸಾಯಿ ಅವರ ಮನವೊಲಿಸಿ ಅವರನ್ನ ಮತ್ತೆ ಕೇಂದ್ರ ಮಂತ್ರಿಯಾಗಿ ನೇಮಕವನ್ನ ಮಾಡಿದ್ರು. ಕೇಂದ್ರ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡ್ರು. ಉಪ ಪ್ರಧಾನ ಮಂತ್ರಿ ಮತ್ತು ಹಣಕಾಸು ಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರು ಮೊರಾರ್ಜಿ ದೇಸಾಯಿ ಅವರು. ಆದ್ರೆ 1967ರಲ್ಲಿ 2 ವರ್ಷಗಳ ಬಳಿಕ ಅವರು ರಾಜೀನಾಮೆಯನ್ನ ಕೊಟ್ಟರು. ಕಾರಣ ಅಂದ್ರೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಕೈಗೊಂಡಂತಹ ಬ್ಯಾಂಕುಗಳ ರಾಷ್ಟ್ರೀಕರಣವನ್ನ ಅವರು ವಿರೋಧಿಸಿದ್ದು. 1969ರಲ್ಲಿ ರಾಷ್ಟ್ರಪತಿ ಚುನಾವಣೆ ಅಂತಕ್ಕಂಥದ್ದು ಏರ್ಪಟ್ಟಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತಮ್ಮ ಪ್ರತಿನಿಧಿಯನ್ನಾಗಿ ನೀಲಂ ಸಂಜೀವ ರೆಡ್ಡಿ ಅವರನ್ನ ನಿಲ್ಲಿಸಿದ್ರೆ, ಇಂದಿರಾ ಗಾಂಧಿ ತಮ್ಮ ಪ್ರತಿನಿಧಿಯನ್ನಾಗಿ ವಿ ಗಿರಿಯನ್ನ, ವರಾಹಗಿರಿ ವೆಂಕಟಗಿರಿ ಅವರನ್ನ ಭಾರತದ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಾಳುವನ್ನಾಗಿ ನಿಲ್ಲಿಸಿ ಗೆಲ್ಲಿಸ್ಕೊಂಡ್ರು. ಇದರಿಂದಾಗಿ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಯಿತು. ನಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷ ಮೊದಲು ಇಬ್ಬಾಗವಾದದ್ದು 1907ರ ಸೂರತ್ ಅಧಿವೇಶನದಲ್ಲಿ. ಈಗ 2ನೇ ಬಾರಿಗೆ ಇಬ್ಬಾಗ ಆಯಿತು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ. ಇಂದಿರಾ ಗಾಂಧಿ ನಾಯಕತ್ವದ ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ ಆರ್ ಅಂತ ಹೇಳಿ ಕರೆದ್ರು. ಮುಂದೆ ಅದನ್ನೇ ಕಾಂಗ್ರೆಸ್ ಐ ಅಂತ ಹೇಳಿ ಕರೆದದ್ದು. ಮೊರಾರ್ಜಿ ದೇಸಾಯಿ ಅವರ ನಾಯಕತ್ವದ ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ ಓ ಪಕ್ಷ ಅಂತ ಹೇಳಿ ಕರೆದ್ರು. ಇದಕ್ಕೆ ನಮ್ಮ ಕರ್ನಾಟಕದವರಾದ ನಿಜಲಿಂಗಪ್ಪನವರು ಅಧ್ಯಕ್ಷರಾಗಿದ್ದದ್ದು. 1971ರಲ್ಲಿ ಚುನಾವಣೆ ನಡೀತು. ಆದರೆ ಇಂದಿರಾ ಗಾಂಧಿ ಅವರು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ರಿಂದಾಗಿ ದೇಸಾಯಿ ನಾಯಕತ್ವದ ಕಾಂಗ್ರೆಸ್ ಪಕ್ಷ ಬಹಳ ಹಿನ್ನಡೆಯನ್ನ ಕಾಣ್ತು. 1975ರಲ್ಲಿ ಅಲಹಾಬಾದ್ ಹೈಕೋರ್ಟ್ ರಾಜನಾರಾಯಣ್ ಕೇಸ್ನಲ್ಲಿ ತನ್ನ ತೀರ್ಮಾನವನ್ನ ಕೊಡ್ತು. ಅದರ ಪ್ರಕಾರ ಇಂದಿರಾ ಗಾಂಧಿ ಅವರು 1971ರಲ್ಲಿ ಅಸಾಂವಿಧಾನಿಕ ಕ್ರಮವನ್ನು ಬಳಸಿಕೊಂಡು ಭ್ರಷ್ಟಾಚಾರವನ್ನು ನಡೆಸಿ ಅಧಿಕಾರ ಅಥವಾ ಚುನಾವಣೆಯಲ್ಲಿ ಗೆದ್ರು ಅಂತಕ್ಕಂಥದ್ದಾಗಿತ್ತು. ಹಾಗಾಗಿ ಅವರು ಅಧಿಕಾರ ಕಳ್ಕೊಳ್ಬೇಕಾಯ್ತು, ತಮ್ಮ ಪಾರ್ಲಿಮೆಂಟ್ ಸದಸ್ಯತ್ವ ಮತ್ತೆ ಆ ಮೂಲಕ ಪ್ರಧಾನಮಂತ್ರಿಯ ಸ್ಥಾನ. ಇಂದಿರಾ ಗಾಂಧಿ ಅವರು ರಾಜೀನಾಮೆಯನ್ನು ಕೊಡ್ಲಿಕ್ಕೆ ನಿರಾಕರಿಸಿದ್ರಿಂದಾಗಿ ದೊಡ್ಡ ಪ್ರಮಾಣದ ಜನತಾ ಚಳುವಳಿಯನ್ನು ಹಮ್ಮಿಕೊಂಡ್ರು ಜಯಪ್ರಕಾಶ್ ನಾರಾಯಣ್, ರಾಜ್ ನಾರಾಯಣ್ ಮತ್ತೆ ಅವರ ಜೊತೆಯಲ್ಲಿ ಮೊರಾರ್ಜಿ ದೇಸಾಯಿ ಅವರು. ಪರಿಣಾಮ ಇಂದಿರಾ ಗಾಂಧಿ ಅವರು 1975ನೇ ವರ್ಷದ ಜೂನ್ ತಿಂಗಳ 25ನೇ ತಾರೀಕು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು. ಎಲ್ಲ ವಿರೋಧಿ ನಾಯಕರು, ಮೊರಾರ್ಜಿ ದೇಸಾಯಿ ಅವರು ಸೇರಿದ ಹಾಗೆ, ಬಂಧನಕ್ಕೆ ಒಳಗಾದ್ರು. 1975ರ ಜೂನ್ 25ನೇ ತಾರೀಕಿಂದ 1977ರ ಜನವರಿ ತಿಂಗಳಿನವರೆಗೆ, ಅಂದ್ರೆ ತುರ್ತು ಪರಿಸ್ಥಿತಿಯ ಪೂರ್ಣಾವಧಿಯವರೆಗೆ ಮೊರಾರ್ಜಿ ದೇಸಾಯಿ ಬಂಧನದಲ್ಲೇ ಕಳಿಬೇಕಾಯಿತು. In the elections of January 1977, Indira Gandhi lost to Raj Narayan from Raebareli. The Janata Party won 350 seats out of 452 seats. Out of 542 seats. Okay. Close to 2/3 majority
And for the first time since independence, the dominance of the ruling Congress party was broken. On March 24, 1977, Morarji Desai became the prime minister. At that time, he was 81 years old, but still healthy. ನೋಡಿ, 1977ರಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಕೊನೆಗೊಳಿಸಿದ ಬಳಿಕ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರು ಸೋಲನ ಕಂಡ್ರು. ಹಾಗೇನೆ ಅವರ ಮಗ ಸಂಜಯ್ ಗಾಂಧಿ ಅವರು ಸೋಲನ ಕಂಡ್ರು. ಇಂದಿರಾ ಗಾಂಧಿಯವರ ವಿರುದ್ಧ ರಾಜ್ ನಾರಾಯಣ್ ಅವರೇ ರಾಯ್ ಬರೇಲಿ ಕ್ಷೇತ್ರದಲ್ಲಿ ಗೆಲುವನ್ನು ಗಳಿಸಿಕೊಂಡಿದ್ದು. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ 542 ಸ್ಥಾನಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಹಿಂದಿಕ್ಕಿ ಜನತಾ ಪಕ್ಷ 356 ಸ್ಥಾನಗಳನ್ನ, ಅಂದ್ರೆ 2/3 ಬಹುಮತವನ್ನ ಗಳಿಸ್ಕೊಳ್ತಕ್ಕಂತಹ ಸಮೀಪಕ್ಕೆ ಬಂದಿದ್ದನ್ನ ಕಾಣಬಹುದು. ಜೊತೆಗೆ ಸ್ವಾತಂತ್ರ್ಯಾನಂತರದಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಕಾಂಗ್ರೆಸ್ ಪಕ್ಷದ ಯಾಜಮಾನ್ಯತೆಗೆ ಪೆಟ್ಟು ಬಿದ್ದಂತಹ ಅಂಶವನ್ನ ಕಾಣಬಹುದು. 1977 ಮಾರ್ಚ್ ತಿಂಗಳ 24ನೇ ತಾರೀಕು ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿಯಾದರು. ಆ ವೇಳೆಯಲ್ಲಿ ಅವರಿಗೆ 81 ವರ್ಷಗಳಷ್ಟು ಹಿರಿತನ ಆಗಿತ್ತು. 81 ವರ್ಷ ವಯಸ್ಸಾಗಿದ್ರು. ಅವರು ಪರಿಪೂರ್ಣವಾಗಿ ಆರೋಗ್ಯವಂತರಾಗಿದ್ರು. As Prime Minister of India, Desai worked to improve relations with arch rival Pakistan. He established diplomatic relations with China for the first time since the 1962 Indo-Sino-Indian War. His government undid many amendments made to the constitution during the emergency and made it difficult for any future government to impose ನ್ಯಾಷನಲ್ ಎಮರ್ಜೆನ್ಸಿ. ಪ್ರಧಾನಮಂತ್ರಿಯಾದ ಬಳಿಕ ಅವ್ರು ಏನ್ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ, ಮೊದಲ ಕೆಲಸ ಅವ್ರು ಮಾಡಿದ್ದು ಅಂದ್ರೆ ಭಾರತದ ಜನ್ಮಶತ್ರು ರಾಷ್ಟ್ರವಾದಂತಹ ಪಾಕಿಸ್ತಾನದ ಜೊತೆನಲ್ಲಿ ಸಂಬಂಧಗಳನ್ನ ಸುಧಾರಿಸ್ಕೊಳ್ತಕ್ಕಂತಹ ಕಾರ್ಯವನ್ನು ಮಾಡಿದ್ರು. ಶತ್ರುತ್ವವನ್ನು ಬೆಳೆಸ್ಕೊಳ್ಳೋದಕ್ಕಿಂತ ಮಿತ್ರತ್ವವನ್ನು ಬೆಳೆಸ್ಕೊಂಡು ನೆರೆಹೊರೆಯವರ ಜೊತೆನಲ್ಲಿ ಉತ್ತಮ ಬಾಂಧವ್ಯವನ್ನ ರೂಪಿಸ್ಕೊಳ್ಬೇಕು, ಆ ಮೂಲಕ ಭಾರತದ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥದ್ದು ದೇಸಾಯಿ ಅವರ ಉದ್ದೇಶವಾಗಿದ್ದು. ಹಾಗೇನೆ ಮೊರಾರ್ಜಿ ದೇಸಾಯಿ ಅವರು ನಮ್ಮ ಇನ್ನೊಂದು ಶತ್ರು ರಾಷ್ಟ್ರ ಚೀನಾದ ಜೊತೆನಲ್ಲಿ ಸಹ ಸಂಬಂಧವನ್ನು ಉತ್ತಮಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ ರಾಜತಾಂತ್ರಿಕ ಸಂಬಂಧಗಳನ್ನ ಏರ್ಪಡಿಸಿದ್ರು. ನಮ್ಗೆ ಗೊತ್ತಿದೆ, 1962ರಲ್ಲಿ ಭಾರತ ಚೀನಾ ಯುದ್ಧವಾದ ಬಳಿಕ ಭಾರತ ಚೀನಾ ನಡುವಣ ಸಂಬಂಧ ಹಳಸಿ ಹೋಗಿತ್ತು, ಕೆಟ್ಟಿತ್ತು. ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ದೇಸಾಯಿ ಅವರು ಮಾಡಿದ್ರು. ಹಾಗೇನೆ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ತಂದಿದ್ದಂತಹ ಸಂವಿಧಾನಕ್ಕೆ ರೂಪಿಸಿದಂತಹ ಹಲವಾರು ತಿದ್ದುಪಡಿಗಳನ್ನ ಹಿಂತೆಗೆದುಕೊಳ್ತಕ್ಕಂತಹ ಕೆಲಸವನ್ನ ಮಾಡಿದ್ರು, ಅಮಾನ್ಯಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಜೊತೆನಲ್ಲಿ ಮುಂದೆ ಬರ್ತಕ್ಕಂಥ ಭವಿಷ್ಯದಲ್ಲಿ ಬರ್ತಕ್ಕಂಥ ಯಾವುದೇ ಸರ್ಕಾರವು ಸುಲಭವಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೇರಲಾಗದಂತಹ ರೀತಿಯ ಕಠಿಣ ವಿಧಿಗಳನ್ನ ರೂಪಿಸಿದ್ದನ್ನ ಕಾಣ್ತೀವಿ. ದೇಸಾಯಿ kept India's nuclear reactors, stating they will never be used for atomic bombs. Desai led a fractious coalition government and thus failed to achieve much owing to continuous in-wrangling and much controversy. Controversial trials of prominent Congress leaders, including Indira Gandhi, over emergency-era abuses worsened the fortunes of his administration. ನೋಡಿ, ದೇಸಾಯಿ ಅವರು ಭಾರತದ ರಕ್ಷಣಾ ದೃಷ್ಟಿಯನ್ನ ಸಹ ಗಮನದಲ್ಲಿ ಇಟ್ಕೊಂಡಿದ್ರು, ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯನ್ನ. ಅದಕ್ಕೋಸ್ಕರನೇ ಅಣು ರಿಯಾಕ್ಟರ್ಗಳನ್ನ ಅವರು ಕಾರ್ಯ ಮುಂದುವರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಹೋದ್ರು. ಆದ್ರೆ ಅದೇ ವೇಳೆಯಲ್ಲಿ ಹೇಳಿದ್ರು, ಈ ಅಣು ರಿಯಾಕ್ಟರ್ಗಳನ್ನ ನಾವು ಅಣು ಬಾಂಬ್ಗಳನ್ನ ತಯಾರು ಮಾಡ್ಲಿಕ್ಕೆ ಬಳಸೋದಿಲ್ಲ, ಅಣು ಶಕ್ತಿಯನ್ನ ಶಾಂತಿಯುತ ಸದ್ಬಳಕೆಗಾಗಿ ಮಾತ್ರವೇ ಬಳಸ್ಕೊಳ್ತಕ್ಕಂಥದ್ದು ಅಂತ ಹೇಳಿದ್ರು. ಮೊರಾರ್ಜಿ ದೇಸಾಯಿ ಅವರು ನಾವು ಗಮನಿಸಿದ ಹಾಗೆ ಫ್ರಾಕ್ಷಿಯಸ್ ಕೋಲಿಷನ್ ಗವರ್ನಮೆಂಟ್ ಅನ್ನ ಅವರು ಮುನ್ನಡೆಸ್ತಾ ಇದ್ದಿತ್ತು. ಚಿಕ್ಕ ಪುಟ್ಟ ಪಕ್ಷಗಳ ಒಂದು ಸಂಘಟನೆಯನ್ನ, ಒಂದು ಸಮ್ಮಿಶ್ರ ಸರ್ಕಾರವನ್ನ ಅವರು ನಡೆಸ್ತಾ ಇದ್ದಿದ್ದು. ಹಾಗಾಗಿ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಈ ಸಣ್ಣ ಪುಟ್ಟ ಪಕ್ಷಗಳು ತಮ್ಮಲ್ಲಿಯ ಒಳಜಗಳದಲ್ಲಿ ಒಂದನ್ನೊಂದು ಹಾಳು ಮಾಡೋದ್ರಲ್ಲೇ ನಿರತವಾಗಿದ್ದು. ಜೊತೆಗೆ ಸರ್ಕಾರ, ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ದೊಡ್ಡ ಪ್ರಮಾಣದಲ್ಲಿ ನಡೆಸ್ತಾ ಹೋದಂತಹ ವಿಚಾರಣೆಗಳು
ವಿಚಾರಣಾ ಆಯೋಗಗಳನ್ನು ನೇಮಕ ಮಾಡ್ತಾ ಹೋದದ್ದು. ತುರ್ತು ಪರಿಸ್ಥಿತಿಯ ಕಾಲದ ನಾಯಕರುಗಳು ಮತ್ತು ವಿಶೇಷವಾಗಿ ಇಂದಿರಾ ಗಾಂಧಿಯವರ ವಿರುದ್ಧವಾಗಿ ವಿಚಾರಣಾ ಆಯೋಗಗಳನ್ನು ಏರ್ಪಡಿಸ್ತಾ ಹೋದದ್ದು ಕೊನೆಗೆ ಮೊರಾರ್ಜಿ ದೇಸಾಯಿ ಅವರ ಆಡಳಿತಕ್ಕೆ ಕುತ್ತು ತಂದಿದ್ದನ್ನ ಕಾಣ್ತೀವಿ. In 1979, Raj Narayan and Charan Singh pulled out of the Janata Party due to internal strife. Desai was forced to resign on 28th July 1979 and retire from politics at the age of 83. Desai campaigned for Janata Party in 1980 general election as a senior politician but did not contest the election himself. 1979 ಮಧ್ಯಭಾಗದಲ್ಲಿ ಚೌಧರಿ ಚರಣ್ ಸಿಂಗ್ ಮತ್ತು ರಾಜನಾರಾಯಣ್ ಜನತಾ ಪಕ್ಷದಿಂದಲೇ ತಮ್ಮ ಬೆಂಬಲಿಗರನ್ನ ಕರ್ಕೊಂಡು ಹೊರನಡೆದ್ರು. ಪರಿಣಾಮವಾಗಿ ಮೊರಾರ್ಜಿ ದೇಸಾಯಿ ನಾಯಕತ್ವದ ಪಕ್ಷ ಬಹುಮತವನ್ನ ಕಳ್ಕೊಂಡಿತು. ಅನಿವಾರ್ಯವಾಗಿ ಮೊರಾರ್ಜಿ ದೇಸಾಯಿ ಅವರು 1979 ಜುಲೈ 28ನೇ ತಾರೀಕು ರಾಜೀನಾಮೆಯನ್ನು ಸಲ್ಲಿಸಿದ್ರು ತಮ್ಮ 83ನೇ ವರ್ಷ ವಯಸ್ಸಿನಲ್ಲಿ. ಮತ್ತೆ ಇದನ್ನೇ ನಾವು ನೆನಪು ಮಾಡ್ಕೊಂಡಿದ್ವಿ. ಅಧಿಕಾರದಲ್ಲಿದ್ದಾಗಲೇ ಬಹುಮತವನ್ನ ಕಳ್ಕೊಂಡು ಪ್ರಧಾನ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಂತಹ ಮೊದಲ ವ್ಯಕ್ತಿ, ಮೊದಲ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರು ಅಂತ ಹೇಳಿ. ಹಾಗೇನೆ 1980ರಲ್ಲಿ ಚುನಾವಣೆ ನಡೀತು. ಯಾಕಂದ್ರೆ ಚೌಧರಿ ಚರಣ್ ಸಿಂಗ್ ಅವರ ಸರ್ಕಾರಕ್ಕೆ ಇಂದಿರಾ ಗಾಂಧಿ ಕೊಟ್ಟಂತಹ ಬಾಹ್ಯ ಬೆಂಬಲವನ್ನ ಹಿಂತೆಗೊಂಡಾಗ ಚರಣ್ ಸಿಂಗ್ ಸರ್ಕಾರ 6 ತಿಂಗಳ ಒಳಗಾಗಿ ತನ್ನ ಅಧಿಕಾರವನ್ನ ಕಳ್ಕೊಂಡಿತು. ಹಾಗಾಗಿ ಸಾಮಾನ್ಯ ಚುನಾವಣೆ, ಸಾರ್ವತ್ರಿಕ ಚುನಾವಣೆ 1980ರಲ್ಲಿ ನಡೀತು. ಆ ಚುನಾವಣೆಯಲ್ಲಿ ಮೊರಾರ್ಜಿ ದೇಸಾಯಿ ಅವರು ಸ್ಪರ್ಧೆಯನ್ನ ಮಾಡಲಿಲ್ಲ. ಆದ್ರೆ ಜನತಾ ಪಕ್ಷದ ಪರವಾಗಿ ಪ್ರಚಾರ ಸಭೆಗಳನ್ನ ಆಯೋಜನೆ ಮಾಡ್ತಾ ಹೋದ್ರು, ಜನರಲ್ಲಿ ಮನವಿಯನ್ನ ಮಾಡ್ತಾ ಹೋದ್ರು ಜನತಾ ಸರ್ಕಾರವನ್ನ ಅಧಿಕಾರಕ್ಕೆ ತರಲಿಕ್ಕೆ. ಆದ್ರೆ ಅದು ಹೆಚ್ಚು ಫಲ ಕೊಡ್ಲಿಲ್ಲ. ರಿಟೈರ್ಮೆಂಟ್ ಅಂಡ್ ಡೆತ್. Kanti Desai, Morarji Desai's son, was often criticized for being corrupt and use his father's name as an influence. In retirement, Morarji Desai lived in Bombay and died at the age of 99. He had been honored much in his last years, a freedom fighter of his generation. Desai wrote many books. 2 major books. One is The Story of My Life. It is Desai's autobiography. Other one is Nature Cure. Morarji Desai also wrote 3 volumes on Mahabharata and the Bhagavad Gita. ನೋಡಿ, ನಿವೃತ್ತಿಯ ಬದುಕನ್ನು ಗಮನಿಸ್ತಾ ಇದ್ದೀವಿ. 1980ರ ಬಳಿಕ ಮೊರಾರ್ಜಿ ದೇಸಾಯಿ ಅವರು ಆಕ್ಟಿವ್ ಪಾಲಿಟಿಕ್ಸ್ ನಿಂದ, ಸಕ್ರಿಯ ರಾಜಕಾರಣದಿಂದಲೇ ನಿವೃತ್ತಿಯನ್ನ ಹೊಂದಿದ್ರು. 1980ರಿಂದ ಮುಂದೆ 95ರವರೆಗೆ 15 ವರ್ಷಗಳ ಕಾಲ ಬದುಕಿದ್ರು. ಮತ್ತೆ ರಾಜಕೀಯದ ಕಡೆಗೆ ಅವರು ತಲೆ ಹಾಕಲಿಲ್ಲ. ಮೊರಾರ್ಜಿ ದೇಸಾಯಿ ಅವರ ಒಂದು ವ್ಯಕ್ತಿತ್ವ ಮತ್ತು ಅಧಿಕಾರಕ್ಕೆ ಕಪ್ಪು ಚುಕ್ಕೆಯಾಗಿ ಮಾರ್ಪಟ್ಟಿದ್ದು ಅವರ ಮಗ ಕಾಂತಿ ದೇಸಾಯಿ ಅವರೇ. ತಂದೆ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಹೋದದ್ದು, ಅವರ ಒಂದು ಪ್ರಭಾವವನ್ನ ದುರ್ಬಳಕೆ ಮಾಡ್ಕೊಳ್ತಾ ಹೋದದ್ದು, ಅದರಿಂದ ದೊಡ್ಡ ಕೆಟ್ಟ ಹೆಸರು ಬಂತು ಮೊರಾರ್ಜಿ ದೇಸಾಯಿ ಅವರಿಗೆ. ತಮ್ಮ ನಿವೃತ್ತಿಯ ಬದುಕಿನ ಕಾಲಾವಧಿಯಲ್ಲಿ ಮೊರಾರ್ಜಿ ದೇಸಾಯಿ ಅವರು ಬಾಂಬಾಯಿಯಲ್ಲಿ ತಮ್ಮ ಜೀವನವನ್ನ ಕಳೆದ್ರು. ಮತ್ತೆ 1995ರಲ್ಲಿ ಏಪ್ರಿಲ್ ತಿಂಗಳ 10ನೇ ತಾರೀಕು ತಮ್ಮ 99ನೇ ವರ್ಷದಲ್ಲಿ ಅವರು ಮರಣವನ್ನ ಹೊಂದಿದ್ದು. ಕೊನೆಯ ಕಾಲಮಾನದಲ್ಲಿ ಅವರು ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿ ಗೌರವಿಸಲ್ಪಟ್ಟಿದ್ದನ್ನ ಕಾಣಬಹುದು. ದೇಸಾಯಿ ಅವರು ಹಲವಾರು ಗ್ರಂಥಗಳನ್ನ ಬರೆದಿದ್ದಾರೆ. ಪ್ರಮುಖವಾಗಿ ಅವರ ಜೀವನ ಚರಿತ್ರೆ, ಆತ್ಮಚರಿತ್ರೆ, ದ ಸ್ಟೋರಿ ಆಫ್ ಮೈ ಲೈಫ್ ಅಂತಕ್ಕಂಥದ್ದು, ಹಾಗೇನೆ ನೇಚರ್ ಕ್ಯೂರ್ ಅಂತಕ್ಕಂಥದ್ದು, ಪ್ರಾಕೃತಿಕವಾಗಿ ಹೇಗೆ ನಾವು ಚಿಕಿತ್ಸಾ ವಿಧಾನವನ್ನ ಪ್ರಕೃತಿಯನ್ನೇ ಬಳಸ್ಕೊಂಡು ನಮಗೆ ಬರತಕ್ಕಂಥ ರೋಗ ರುಜಿನಗಳಿಂದ ಗುಣಪಡಿಸ್ಕೊಳ್ಬಹುದು, ಔಷಧಿಗಳನ್ನ ತಯಾರು ಮಾಡ್ಕೊಳ್ಬಹುದು ಅಂತಕ್ಕಂಥ ಒಂದು ನೇಚರ್ ಕ್ಯೂರ್ ಗ್ರಂಥವನ್ನ ಬರೆದಿದ್ದು. ಜೊತೆಯಲ್ಲಿ ಅವರು ಮಹಾಭಾರತ ಮತ್ತು ಭಗವದ್ಗೀತೆಯ ಮೇಲೆ 3 ಸಂಪುಟಗಳಲ್ಲಿ ಬರವಣಿಗೆಯನ್ನ ಮಾಡಿದ್ದನ್ನ ಕಾಣ್ತೀವಿ. ಇನ್ನು ಅಚೀವ್ಮೆಂಟ್ಸ್ ಆಫ್ ಜನತಾ ಪಾರ್ಟಿ ಗವರ್ನಮೆಂಟ್ ಅಂಡರ್ ಮೊರಾರ್ಜಿ ದೇಸಾಯಿ ಅನ್ನೋದನ್ನ ಗಮನಿಸೋಣ. First non-Congress government, Janata Party government, was formed in 1977 with Morarji Desai as the Prime Minister. Major achievements of Janata government were
in the field of political field. Democratic setup restored. The state of external emergency, which was imposed on 3rd December 1971 during Indo-Pakistan War, was revoked on 27th March 1978. The Janata government also restored the civil liberties and freedom of the press by lifting press censorship imposed during emergency rule. ನಮಗೆ ಗೊತ್ತಿರೋ ಹಾಗೆ 1977ರಲ್ಲಿ ಮೊರಾರ್ಜಿ ದೇಸಾಯಿ ನಾಯಕತ್ವದಲ್ಲಿ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಅಂದ್ರೆ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು. ಪ್ರಮುಖವಾದ ಸಾಧನೆ ಏನು ಜನತಾ ಸರ್ಕಾರದ್ದು ಅಂತ ಗಮನಿಸಲಿಕ್ಕೆ ಹೋದ್ರೆ ಮೊದಲು ರಾಜಕೀಯ ಕ್ಷೇತ್ರದಲ್ಲಿ ಗಮನಿಸ್ತೀವಿ. ಇಲ್ಲಿ ಮೊದಲು ಮಾಡಿದಂತಹ ಕೆಲಸ ಅಂದ್ರೆ ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಮರುಸ್ಥಾಪನೆ ಮಾಡತಕ್ಕಂಥ ಕಾರ್ಯ ಮಾಡಿದ್ದು. 1971ರ ಡಿಸೆಂಬರ್ನಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ಕಾಲದಲ್ಲಿ ಹೇರಿದ್ದಂತಹ ಎಕ್ಸ್ಟರ್ನಲ್ ಎಮರ್ಜೆನ್ಸಿಯನ್ನ, ಬಾಹ್ಯ ತುರ್ತು ಪರಿಸ್ಥಿತಿಯನ್ನ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಯಾದ ಬಳಿಕ 1978ರ ಮಾರ್ಚ್ 27ನೇ ತಾರೀಕು ಅದನ್ನ ಕೊನೆಗೊಳಿಸಿದ್ದನ್ನ ಕಾಣಬಹುದು. ಹಾಗೇನೆ ಜನತಾ ಪಕ್ಷದ ಸರ್ಕಾರ ತುರ್ತು ಪರಿಸ್ಥಿತಿಯ ಕಾಲಮಾನದಲ್ಲಿ ಹೇರಿದಂತಹ ಪತ್ರಿಕೆಗಳ ಮೇಲಿನ ಸೆನ್ಸಾರ್ ನಿರ್ಬಂಧವನ್ನು ತೆಗೆದುಹಾಕ್ತು. ಮತ್ತೆ ಪ್ರಜೆಗಳಿಗೆ ಸಿವಿಲ್ ಲಿಬರ್ಟೀಸ್ ಅನ್ನ, ನಾಗರಿಕ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದನ್ನ ನಾವು ಗಮನಿಸ್ತೀವಿ. ಕೋರ್ಟ್ಸ್ jurisdiction restored. The 44th Amendment Act restored the original power of the High Courts and Supreme Court to examine the constitutional validities of the state and central laws. Amendment in emergency provisions to check the misuse of powers. Emergency can only proclaimed by President when the security of India or any part thereof is threatened by war or by armed rebellion. The act provided that the emergency can be proclaimed after the written advice of the ministers, and within 1 month it will be approved by the 2/3 members of both the houses for 6 months. ನೋಡಿ, ಮತ್ತೊಂದು ಬೆಳವಣಿಗೆ ಅಂತ ಹೇಳಿದ್ರೆ ಕೋರ್ಟ್ಗಳ ಒಂದು ಅಧಿಕಾರ ವ್ಯಾಪ್ತಿಯನ್ನ ಮೊದಲನ ಹಾಗೆ ಪುನರ್ಸ್ಥಾಪನೆ ಮಾಡಿದ್ದು. ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿ ಕಾಲಮಾನದಲ್ಲಿ ಕೋರ್ಟ್ಗಳು ಸರ್ಕಾರ ರೂಪಿಸ್ತಕ್ಕಂಥ ಯಾವುದೇ ಕಾಯ್ದೆಯನ್ನ ಅದು ವಿಚಾರಣೆಗೆ ಎತ್ಕೊಳ್ತಕ್ಕಂಥ, ಅದರ ಮೇಲೆ ತೀರ್ಮಾನ ಕೊಡ್ತಕ್ಕಂಥ ಅಧಿಕಾರವನ್ನ ಕಿತ್ತು ಹಾಕಿದ್ರು. ಆದ್ರೆ 44ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಮತ್ತೆ ಕೋರ್ಟ್ಗಳಿಗೆ, ರಾಜ್ಯದ ಹೈಕೋರ್ಟ್ಗಳು ಮತ್ತು ಭಾರತದ ಸುಪ್ರೀಂ ಕೋರ್ಟ್ಗೆ ಮೊದಲಿದ್ದಂತಹ ಒಂದು ಅಧಿಕಾರವನ್ನ ಪುನರ್ಸ್ಥಾಪನೆ ಮಾಡಲಿಕ್ಕೆ ನೆರವಾದ್ರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಕ್ಕಂಥ ಯಾವುದೇ ಶಾಸನದ ಸಾಂವಿಧಾನಿಕ ವ್ಯಾಲಿಡಿಟಿಯನ್ನ, ಅದರ ಒಂದು ಮಹತ್ವವನ್ನ ಪರಿಶೀಲನೆ ಮಾಡ್ತಕ್ಕಂಥ, ತೀರ್ಮಾನವನ್ನ ಕೊಡ್ತಕ್ಕಂಥ ಅಧಿಕಾರವನ್ನ ಕೋರ್ಟ್ಗಳಿಗೆ ಕೊಟ್ಟಿದ್ದು. ಹಾಗೆಯೇ ಎಮರ್ಜೆನ್ಸಿಯನ್ನ ಕುರಿತಾಗಿ ಸಾಕಷ್ಟು ತಿದ್ದುಪಡಿಗಳನ್ನ ಮಾಡ್ತಾ ಹೋದ್ರು. ಸುಲಭವಾಗಿ ಯಾವುದೇ ಸರ್ಕಾರ ಎಮರ್ಜೆನ್ಸಿಯನ್ನು ವಿಧಿಸಿದ ಹಾಗೆ ಆ ಮೂಲಕ ದೊರೆತ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳದ ಹಾಗೆ ಮಾಡಿದಂತಹ ನಿಯಮಾವಳಿಗಳು. ಎಮರ್ಜೆನ್ಸಿಯನ್ನ ರಾಷ್ಟ್ರಪತಿಗಳು ಮಾತ್ರವೇ ಘೋಷಣೆ ಮಾಡಬಹುದು. ಅದು ಭಾರತದ ಭದ್ರತೆಗೆ ಅಪಾಯ ಇದೆ ಅಂದಾಗ ಮಾತ್ರವೇ ಘೋಷಣೆ ಮಾಡಬಹುದು. ಯುದ್ಧದಿಂದ ಅಥವಾ ಆಂತರಿಕವಾಗಿ ಶಸ್ತ್ರಸಜ್ಜಿತ ದಂಗೆಗಳು ಆದಾಗ ಮಾತ್ರ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯವಿರುವಂತಹ ಕಾನೂನುಗಳನ್ನು ರೂಪಿಸಿದ್ದು. ಹಾಗೇನೆ ಎಮರ್ಜೆನ್ಸಿಯನ್ನ ರಾಷ್ಟ್ರಪತಿಗಳು ಹೇಗಂದ್ರೆ ಹಾಗೆ ಘೋಷಣೆ ಮಾಡೋ ಹಾಗಿಲ್ಲ. ಎಮರ್ಜೆನ್ಸಿಯನ್ನ ಕೇಂದ್ರ ಮಂತ್ರಿಮಂಡಲದ ಲಿಖಿತ ರೂಪದ ಒಂದು ಅಡ್ವೈಸ್ ದೊರೆತ ಬಳಿಕವಷ್ಟೇ ಹಾಗೆ ಮಾಡಬೇಕು. ಲಿಖಿತ ರೂಪದಲ್ಲಿ ಒಂದು ಸೂಚನೆ ದೊರೆತ ಮೇಲಷ್ಟೇ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. 1 ತಿಂಗಳ ಕಾಲಾವಧಿಯ ಒಳಗಾಗಿ ಎಮರ್ಜೆನ್ಸಿ ಘೋಷಣೆ ಮಾಡಿದ 1 ತಿಂಗಳ ಕಾಲಾವಧಿಯ ಒಳಗಾಗಿ ಭಾರತದ ಪಾರ್ಲಿಮೆಂಟಿನ 2 ಸದನಗಳಲ್ಲಿ
2/3 ಬಹುಮತದಿಂದ ಆ ಎಮರ್ಜೆನ್ಸಿಯನ್ನ ಪಾಸ್ ಮಾಡಬೇಕು. ಹಾಗಿದ್ದಾಗ ಮಾತ್ರ 6 ತಿಂಗಳ ಕಾಲಾವಧಿಗೆ ಎಮರ್ಜೆನ್ಸಿ ಇರುತ್ತೆ, ಇಲ್ಲಾಂದ್ರೆ ಎಮರ್ಜೆನ್ಸಿಯನ್ನ ತೆಗೆದುಹಾಕ್ಬೇಕಾಗಿ ಬರುತ್ತೆ. ಇನ್ನು ಸೋಷಿಯಲ್ ಫೀಲ್ಡ್ ಅಲ್ಲಿ appointment of Mandal Commission to identify socially and educationally backward classes and steps needed for their advancement, which recommended for 27% reservation to people belonging to OBC category. OBC means other backward communities. Prohibition on alcohol. Gradual introduction of prohibition was a significant achievement of the Janata Party in the field of social reform, education. The Janata Party government at the center had made obligatory to the state governments to enable students to study free in the primary stage up to the age of 14. ನೋಡಿ, ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡಿದಂತಹ ಬೆಳವಣಿಗೆ ಅಥವಾ ಸುಧಾರಣೆ ಅಥವಾ ಸಾಧನೆ ಅಂತ ಹೇಳಿದ್ರೆ ಮಂಡಲ್ ಆಯೋಗವನ್ನ ನೇಮಕ ಮಾಡಿದ್ದು. ಈ ಮಂಡಲ್ ಆಯೋಗ ಅಂತಕ್ಕಂಥದ್ದನ್ನ ನೇಮಿಸಿದ್ದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂತಹ ವರ್ಗಗಳನ್ನು ಗುರುತಿಸ್ಲಿಕ್ಕೆ ಮತ್ತೆ ಅವರ ಅಭ್ಯುದಯಕ್ಕೋಸ್ಕರ ಕ್ರಮಗಳನ್ನು ಸೂಚಿಸ್ಲಿಕ್ಕೆ. ಮಂಡಲ್ ಆಯೋಗ ಇತರ ಹಿಂದುಳಿದ ಸಮುದಾಯದವರಿಗೆ 27% ರಿಸರ್ವೇಶನ್ ಅಥವಾ ಮೀಸಲಾತಿಯನ್ನ ಉದ್ಯೋಗ ಮತ್ತೆ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಅದು ವರದಿಯನ್ನ ಕೊಡ್ತು. ಮೊರಾರ್ಜಿ ದೇಸಾಯಿ ಅವರ ಕಾಲದಲ್ಲಿ ಮಂಡಲ್ ಆಯೋಗದ ವರದಿಯನ್ನ ಕೇಂದ್ರ ಸರ್ಕಾರ ಒಪ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ, ಬೇರೆ ಬೇರೆ ಕಾರಣಗಳಿಂದ. ಅದನ್ನ ಮುಂದೆ ವಿ.ಪಿ. ಸಿಂಗ್ ಅವರು, ವಿಶ್ವನಾಥ ಪ್ರತಾಪ ಸಿಂಗ್ ಅವರು 1989ರಲ್ಲಿ ಪ್ರಧಾನಮಂತ್ರಿಯಾದ ಬಳಿಕ ಅನುಷ್ಠಾನಕ್ಕೆ ತಂದಿದ್ದನ್ನ ಕಾಣ್ತೀವಿ. ಹಾಗೆ ಪ್ರೊಹಿಬಿಷನ್ ಆಫ್ ಆಲ್ಕೋಹಾಲ್, ಮದ್ಯಪಾನ ನಿಷೇಧವನ್ನ ಜಾರಿಗೆ ತಂದದ್ದು. ಹಂತ ಹಂತವಾಗಿ ಮದ್ಯಪಾನ ನಿಷೇಧವನ್ನ ಜಾರಿಗೆ ತರ್ತಾ ಹೋದದ್ದು ಸಾಮಾಜಿಕ ಸುಧಾರಣೆಯ ಕ್ಷೇತ್ರದಲ್ಲಿ ಮೊರಾರ್ಜಿ ದೇಸಾಯಿ ಸಾಧನೆ ಮಾಡಿದಂತಹ ಅತ್ಯುನ್ನತ ಸಾಧನೆ. ಆದ್ರೆ ಮುಂದೆ ಆ ಒಂದು ಬೆಳವಣಿಗೆ ಹಿನ್ನಡೆ ಕಾಣ್ತು, ನಮ್ಗೆ ಗೊತ್ತಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಮನಿಸೋದಾದ್ರೆ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿದ್ದದ್ದು ರಾಜ್ಯಗಳಿಗೆ ಒಂದು ಸೂಚನೆಯನ್ನು ಕೊಡ್ತು, ರಾಜ್ಯಗಳಿಗೆ ಜವಾಬ್ದಾರಿಯನ್ನು ವಹಿಸಿತು. 14 ವರ್ಷದ ವಯೋಮಿತಿಯ ಒಳಗೆ ಇರತಕ್ಕಂಥ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಪ್ರೈಮರಿ ಶಿಕ್ಷಣವನ್ನ, ಪ್ರಾಥಮಿಕ ಹಂತದ ಶಿಕ್ಷಣವನ್ನು ಒದಗಿಸ್ಕೊಡ್ಲೇಬೇಕು ಅಂತ ಹೇಳಿ. ಇನ್ನು ಫಾರಿನ್ ಪಾಲಿಸಿಯನ್ನು ಗಮನಿಸೋದಾದ್ರೆ ದ ಗವರ್ಮೆಂಟ್ re-established diplomatic relations with China, which had been severed due to the Sino-Indian War of 1962. Improvement in relations with USA to avoid perception of India as close ally of Soviet Union. Improvement in relations with Pakistan. ನಾವೀಗಾಗಲೇ ಗಮನಿಸ್ತೀವಿ, ಪಾಕಿಸ್ತಾನದ ಜೊತೆಯಲ್ಲಿ ಬಾಂಧವ್ಯ ಸುಧಾರಣೆ ಮಾಡ್ಕೊಳ್ತಕ್ಕಂಥ ಕೆಲಸ. ಚೀನಾದ ಜೊತೆಯಲ್ಲಿ ರಾಜತಾಂತ್ರಿಕ ಸಂಬಂಧಗಳ ಪುನರ್ಸ್ಥಾಪನೆ ನಮ್ಗೆ ಗೊತ್ತು. 1962ರ ಭಾರತ ಚೀನಾ ಯುದ್ಧದ ಬಳಿಕ ಚೀನಾ ದೇಶದ ಜೊತೆಗಿನ ಭಾರತದ ಸಂಬಂಧ ಹದಗೆಟ್ಟು ಹೋಗಿತ್ತು. ನೆರೆಹೊರೆಯವರ ಜೊತೆಯಲ್ಲಿ ಉತ್ತಮ ಬಾಂಧವ್ಯವನ್ನು ರೂಪಿಸ್ಕೊಳ್ತಕ್ಕಂಥ ಉದ್ದೇಶದಿಂದ ಪಾಕಿಸ್ತಾನ ಮತ್ತು ಚೀನಾದ ಜೊತೆಯಲ್ಲಿ ಬಾಂಧವ್ಯ ಸುಧಾರಣೆಗೆ ಮುಂದಾದ್ರು ಮೊರಾರ್ಜಿ ದೇಸಾಯಿ ಅವರ ಜನತಾ ಸರ್ಕಾರ. ಜೊತೆಗೆ ಅಮೆರಿಕದ ಜೊತೆಯಲ್ಲಿ ಬಾಂಧವ್ಯವನ್ನ ಉತ್ತಮಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರು. ಭಾರತ ಸೋವಿಯತ್ ಯೂನಿಯನ್ನ ಹಿಂಬಾಲಕ ರಾಷ್ಟ್ರವಾಗ್ತಾ ಇದೆ ಅಂತಕ್ಕಂಥ ಆಪಾದನೆಯಿಂದ ಹೊರಬರ್ಲಿಕ್ಕೋಸ್ಕರ. Failure of Janata Party government. The Janata government had lesser success in achieving economic reforms. It launched the 6th 5-year plan aiming to boost agricultural production and rural industries, seeking to promote economic self-reliance and indigenous industries. The government required multinational corporations to go into partnership with Indian corporations. Government was unable to control inflation, fuel shortage, unemployment and poverty. The year 1979-80 under the Janata Party government saw these strongest recession, that is
-5.2%. In the history of modern India, with inflation rampant at 18.2%. ವಿಫಲತೆ ಏನು ಜನತಾ ಸರ್ಕಾರದ್ದು ಅನ್ನೋದು ನೋಡ್ಲಿಕ್ಕೆ ಹೋದ್ರೆ, ಜನತಾ ಸರ್ಕಾರ ಆರ್ಥಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಸುಧಾರಣೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ಜನತಾ ಸರ್ಕಾರ 6ನೇ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೊಳಿಸಿತು. ಉದ್ದೇಶ ಇದ್ದದ್ದು ಕೃಷಿ ಕ್ಷೇತ್ರದ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು, ಗ್ರಾಮೀಣ ಭಾಗದಲ್ಲಿ ಕೈಗಾರಿಕೆಗಳನ್ನು ಹೆಚ್ಚು ಮಾಡಬೇಕು, ಆ ಮೂಲಕವಾಗಿ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಸಾಧನೆಗಳನ್ನು ಮಾಡಿ ಭಾರತ ಸ್ವಯಂ ಪರಿಪೂರ್ಣ ರಾಷ್ಟ್ರವಾಗುವ ಹಾಗೆ ಮಾಡಬೇಕು ಕೈಗಾರಿಕಾ ಕ್ಷೇತ್ರದಲ್ಲಿ ಅಂತ ಹೇಳಿ. ಆದರೆ ಅದು ಸಾಧ್ಯವಾಗಲಿಲ್ಲ. ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ MNCಗಳು, ಮಲ್ಟಿನ್ಯಾಷನಲ್ ಕಂಪನಿಗಳ ಸಹಕಾರ ಬೇಕಾಗ್ತಾ ಹೋಯಿತು. ಅಷ್ಟು ಸುಲಭವಾಗಿ ಸಹಕಾರ ದೊರಕಲಿಲ್ಲ. ಹಾಗೆಯೇ ಜನತಾ ಸರ್ಕಾರ ಇನ್ಫ್ಲೇಷನ್ ಅನ್ನ, ಹಣದುಬ್ಬರವನ್ನು ತಡೆಯೋದ್ರಲ್ಲಿ ವಿಫಲವಾಯಿತು. ಹಾಗೆಯೇ ಫ್ಯೂಯಲ್ ಶಾರ್ಟೇಜ್ ಅನ್ನ ನಿರ್ವಹಿಸೋದ್ರಲ್ಲಿ ವಿಫಲತೆಯನ್ನ ಹೊಂದಿತು. ಪೆಟ್ರೋಲಿಯಂ ತೈಲದ ಕೊರತೆ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಹೋಯಿತು. ನಿರುದ್ಯೋಗವನ್ನ ತಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ, ಹೆಚ್ಚಾಗ್ತಲೇ ಹೋಯಿತು. ಬಡತನವೂ ಹೆಚ್ಚಾಗ್ತಲೇ ಹೋಯಿತು. 1970-80ನೇ ವರ್ಷ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂತಹ ಕಾಲಮಾನ, ಭಾರತ ಅತಿ ದೊಡ್ಡ ಪ್ರಮಾಣದ ರಿಸೆಷನ್ ಅನ್ನ, ಆರ್ಥಿಕ ಹಿನ್ನಡೆಯನ್ನ ಕಾಣ್ತು. -5.2 ಆರ್ಥಿಕ ಬೆಳವಣಿಗೆ ಎಷ್ಟು ಕೆಳಗಿಳಿತು ಅನ್ನೋದು ಕಾಣ್ತು. ಹಾಗೇನೆ ಇನ್ಫ್ಲೇಷನ್ ಅಂತಕ್ಕಂಥದ್ದು, ಹಣದುಬ್ಬರ ಅಂತಕ್ಕಂಥದ್ದು ವಿಪರೀತಕ್ಕಿಟ್ಕೊಂಡು 18.2% ನಷ್ಟು ಹಣದುಬ್ಬರ. There was caste violence during the Janata rule. This was partially because Janata Party support base was rich peasants and middle class. Too many commissions were set up against emergency and Gandhi. This would later backfire. Continuous infighting and ideological differences made the Janata government unable to effectively address ನ್ಯಾಷನಲ್ ಪ್ರಾಬ್ಲಮ್ಸ್. ಹಾಗೇನೆ ಜನತಾ ಸರ್ಕಾರದ ಕಾಲಾವಧಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾತೀಯ ಹಿಂಸಾಚಾರಗಳು ನಡೀತಾ ಹೋಗಿದ್ದನ್ನ ನಾವು ಕಾಣ್ತೀವಿ. ಮತೀಯ ಹಿಂಸಾಚಾರ ಅಲ್ಲ, ಕೋಮು ಗಲಭೆ ಅಲ್ಲ, ಜಾತೀಯ ಹಿಂಸಾಚಾರ. ಯಾಕಂದ್ರೆ ಜನತಾ ಸರ್ಕಾರಕ್ಕೆ ಶ್ರೀಮಂತ ರೈತ ವರ್ಗ ಮತ್ತು ಮಧ್ಯಮ ವರ್ಗದವರು ಹೆಚ್ಚಿನ ಸಪೋರ್ಟ್ ಅನ್ನ ಕೊಟ್ಟಿದ್ರು. ಜನತಾ ಸರ್ಕಾರದ ಕಾಲಾವಧಿಯಲ್ಲಿ ಮಂಡಲ್ ಆಯೋಗವನ್ನ ಏನು ನೇಮಿಸಿದ್ರು, ಮತ್ತೆ ಮಂಡಲ್ ಆಯೋಗ OBCಗೆ 27% ಅಷ್ಟು ಮೀಸಲಾತಿಯನ್ನು ಕೊಡ್ಲಿಕ್ಕೆ ಹೇಳ್ತು. ಇದು ದೊಡ್ಡ ಪ್ರಮಾಣದಲ್ಲಿ ಜಾತೀಯ ಹಿಂಸಾಚಾರಕ್ಕೆ ಕಾರಣವಾಗಿದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಹಾಗೆಯೇ ಇಂದಿರಾ ಗಾಂಧಿ ಮತ್ತು ಅವರ ಎಮರ್ಜೆನ್ಸಿ ಕಾಲದ ಬಗ್ಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ವಿಚಾರಣಾ ಆಯೋಗಗಳನ್ನು ನೇಮಿಸ್ತಾ ಹೋದದ್ದು ಅಂತಿಮವಾಗಿ ತಿರುಗುಬಾಣವಾಗಿ ಮಾರ್ಪಡ್ತು. ಜೊತೆಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನ ಹೊಂದಿದ್ದಂತಹ ಪಕ್ಷಗಳು ತಮ್ಮ ತಮ್ಮಲ್ಲೇ ಒಳಜಗಳವನ್ನ ಮಾಡ್ತಾ ಹೋದದ್ದು ಸಹ ಜನತಾ ಸರ್ಕಾರ ಎಫೆಕ್ಟಿವ್ ಆಗಿ ಹೆಚ್ಚಿನ ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ, ರಾಷ್ಟ್ರೀಯ ಸಮಸ್ಯೆಗಳನ್ನ ನಿವಾರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. Conclusion. The Janata Party government led by Morarji Desai lost its majority in less than 18 months. Though Janata government remained in power for a brief period of time, it had quite a number of achievements to its credit, which had lasting values for our democracy, administration and society. ಜನತಾ ಪಾರ್ಟಿ ಸರ್ಕಾರ ಅಂತಕ್ಕಂಥದ್ದು, ಮೊರಾರ್ಜಿ ದೇಸಾಯಿ ನಾಯಕತ್ವದ ಜನತಾ ಪಾರ್ಟಿ ಸರ್ಕಾರ ಅಂತಕ್ಕಂಥದ್ದು 18 ತಿಂಗಳ ಕಾಲಾವಧಿಯಷ್ಟೇ ಅಧಿಕಾರದಲ್ಲಿದ್ದದ್ದು. ಬಹಳ ಕಡಿಮೆ ಕಾಲಾವಧಿ, ಅಲ್ಪ ಕಾಲಾವಧಿ. ಆದರೂ ಜನತಾ ಸರ್ಕಾರ ಹಲವಾರು ನೆನಪಿಟ್ಕೊಳ್ತಕ್ಕಂಥ ಸಾಧನೆಗಳನ್ನ ಮಾಡಿದ್ದನ್ನ ನಾವು ಗಮನಿಸ್ತಾ ಹೋಗಬಹುದು. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸಂರಕ್ಷಿಸಿ ಬೆಳೆಸಿದ್ದು, ಉತ್ತಮ ಆಡಳಿತವನ್ನು ಏರ್ಪಡಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದು, ಸಮಾಜ ಸುಧಾರಣೆಗೆ ಮುಂದಾದದ್ದು ಜನತಾ ಸರ್ಕಾರದ ದೊಡ್ಡ ಸಾಧನೆಗಳಲ್ಲಿ ಒಂದು ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇದರೊಂದಿಗೆ ನಮ್ಮ ಇವತ್ತಿನ ವಿಡಿಯೋವನ್ನ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ವಂದನೆಗಳು.